ಬೀಳ್ತಾ ಇದೆ ಅಂದ್ರೂ ಕೂಡ ಅದು ಲೆಕ್ಕಿಸ್ತಾ ಇಲ್ಲ, ಅಥವಾ ಆ ಒಂದು ನೆಲ ಕೂಡ ಹಾಳಾಗ್ತಾ ಇದೆ ಅಂದ್ರೂ ಕೂಡ ಅದು ಲೆಕ್ಕಿಸ್ತಾ ಇಲ್ಲ. ಅದನ್ನ ಎಷ್ಟೋ ಜನ ಕೃಷಿನ ಬಿಟ್ಟು ಬೇರೆ ಉದ್ಯೋಗ ಕಡೆ ಮುಖ ಮಾಡ್ತಾ ಇದಾರೆ ಅನ್ನೋಕಿನ ಉದ್ಯೋಗ ಮಾಡ್ತೀನಿ ಅಂದ್ರೆ ಉದ್ಯೋಗ ಕೂಡ ಸಿಗ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ಯಾಕೆ ರೈತರಿಗೆ ಅವ್ರು ಸಹಾಯ ಮಾಡ್ತಾ ಇಲ್ಲ? ರೈತರಿಗೆ ಸಹಾಯ ಮಾಡಿದ್ರು, ಬೆಳೆ ಚೆನ್ನಾಗಿ ಬಂತು, ಅದರಿಂದ ಅರ್ನಿಂಗ್ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಆಬ್ವಿಯಸ್ಲಿ ಯುವಕರು ಕೂಡ ಅತ್ತ ಕಡೆ ಮುಖ ಮಾಡ್ತಾರೆ. ಎಷ್ಟೋ ಜನ ಎಕ್ಸಾಂಪಲ್ಸ್ ಇದ್ದಾರೆ, ಡಿಗ್ರಿ ಮಾಡಿದವರು, ಎಂಜಿನಿಯರಿಂಗ್ ಮಾಡಿದವರು, ಕೆಲವೊಂದಿಷ್ಟು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು, ಅನುಕೂಲಸ್ಥರು ಟೆಕ್ನಾಲಜಿಗಳನ್ನ ಯೂಸ್ ಮಾಡಿಕೊಂಡು ಒಳ್ಳೊಳ್ಳೆ ಕಮರ್ಷಿಯಲ್ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಸೊ ಈ ತರಹ ಎಲ್ಲರೂ ಕೂಡ ಮಾಡೋಕೆ ಶುರು ಮಾಡಿದ್ರೆ, ಸರ್ಕಾರ ಸಹಾಯ ಮಾಡೋದ್ರಿಂದ ನೀವು ಈ ಮುಂಚೆ ಹೇಳ್ದಂಗೆ ನಾವು ಆಹಾರನ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಈ ರೀತಿ ಏನಕ್ಕೆ ಮಾಡ್ತಾ ಇಲ್ಲ ಅಂತ ನಿಮಗೆ ಅನ್ಸುತ್ತೆ ಸರ್? ನೋಡ್ರಿ, ಮೊದಲನೇದಾಗಿ ಇಲ್ಲಿ ಒಂದು ಈ ಮಿಡ್ಲ್ ಮ್ಯಾನ್ ಇದನ್ನಲ್ಲ, ಮಿಡ್ಲ್ ಮ್ಯಾನಿಂದ ಪಾರ್ಟಿ ಫಂಡ್ ಬರ್ತದೆ ಮ್ಯಾಕ್ಸಿಮಮ್ ಆಗಿ. ಅದು ದಲಾಲರಿಗೆ, ಇನ್ನುಳಿದವ್ರಿಗೆ, ಇವತ್ತು ನಮ್ಮ ಕಾರ್ಪೊರೇಟ್ಗಳಿಗೆ, ಇವತ್ತು ಕಾರ್ಪೊರೇಟ್ ಬಂದಿದ್ದಾರೆ. ಇವ್ರು ನಮ್ದು ಏನು ಮಾಡಿದಾರಪ್ಪ ಅಂದ್ರೆ ಮೋದಿಯವರು ನಮ್ಮನ್ನು ಈ ಒಂದು ಸಣ್ಣ ದಲಾಲರಿಗೆ ಅಂತ ದೊಡ್ಡದಕ್ಕೆ ಹೋಗೋದು ಬಿಟ್ರು. ಇಲ್ಲಿ ಕಂಪ್ನಿ ಅಂದ್ರೆ ಇಟ್ ಮೀನ್ಸ್ ನಮ್ಮ ಯಾರು ಕಾರ್ಪೊರೇಟ್ಗಳು ಅಂತಂದಿಟ್ಟ, ಏಜೆಂಟ್ಗಳು ಅಂತಂದಿಟ್ಟ ಇಡೀ ಅಗ್ರಿಕಲ್ಚರ್ನ ಅವ್ರ ಕೈ ಕೊಟ್ಟ ಏನಪ್ಪಾ ಅಂದ್ರೆ ಅಗ್ರಿಕಲ್ಚರ್ ಪೂರ್ತಿ ದಿವಾಳಿ ಹೇಳುವಂತ ಪರಿಸ್ಥಿತಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ದೇಶದ ಗತಿ ಆದ್ರೆ ಈಗ ನೀವು ಕೇಳ್ತಾ ಇದ್ದೀರಿ, ಇದ್ರ ಹಿಂದೆ ಕಾರಣ ಅಂದ್ರೆ ಇವರು ಪಾರ್ಟಿ ಫಂಡ್ ಕೊಡ್ತಾ ಇದ್ದಾರೆ. ಒಬ್ಬ ಇವತ್ತು ನೋಡ್ರಿ, ಮೊನ್ನೆ ನೀವು ನೋಡಿದ್ರಿ ಇವು ಯಾವ ನಮ್ಮ ಎಲೆಕ್ಟ್ರಲ್ ಬಾಂಡ್ಗಳೆಲ್ಲ, ಅದು ಯಾರು ಕೊಡೋರು? ಈ ಕಾರ್ಪೊರೇಟ್ ಕೊಡ್ತಾರ, ಬಡ ರೈತರಿಗೆ ಕೊಡ್ತಾನೆ, ಬಡ ರೈತ ಬೆಳೆದ ಬೆಳೆನ ಕೊಡ್ತಾರ. ಅವ್ನು ಗೊತ್ತಿಲ್ಲ ಪಾಪ, ನನ್ನ ಶಕ್ತಿ ಅವ್ನು ಗೊತ್ತಿಲ್ಲ. ರೈತರಿಗೆ, ಬಡವರಿಗೆನೆ ಹೊಡೆತ ಬಿತ್ತು, ಅವರು ಹಂತ ಹಂತವಾಗಿ ಅವ್ರು ಕ್ಷೀಣಿಸ್ತಾ ಬಂದ್ರು ಅಂತಂದ್ರೆ ಆಮೇಲೆ ಎಲ್ಲಿಂದ ಕೊಡ್ತಾರೆ? ದೇಶನ ಯಾವ ರೀತಿ ಸಾಕ್ತಾರೆ, ಯಾವ ರೀತಿ ಮುನ್ನಡೆಸ್ತಾರೆ? ಅದು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಏನ್ ದುರಂತ ಏನಾಗಿದೆ ಅಂದ್ರೆ ರೈತರಿಗೂ ಇದನ್ನ ಬಿಟ್ಟು ಬೇರೆ ಬದುಕಿಲ್ಲ, ಇದನ್ನ ನಂಬ್ಕೊಂಡು ಹೊಂಟಿದ್ದಾರೆ. ಮತ್ತು ಇನ್ನೊಂದು ದೊಡ್ಡ ದೋಷ ಏನಂದ್ರೆ ರೈತರಲ್ಲಿ ಅಂದ್ರೆ ಒಕ್ಕಟ್ಟಿಲ್ಲ. ಪ್ರತಿಯೊಂದು ಹಳ್ಳಿಗಿನ ಒಬ್ಬೊಬ್ಬ ಲೀಡರು ಅವ್ರು ಹೇಳಿದ್ದ ಮಾತು ಅದೇ ಕೊನೆ. ಹೀಗಾಗಿ ಅವ್ರು ಡಿವೈಡ್ ಅಂಡ್ ರೂಲ್ ಮಾಡೋದ್ರಿಂದಾಗಿ ರೈತರು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮ ಶಕ್ತಿ ತಮಗೆ ಗೊತ್ತಿಲ್ಲ. ಇದನ್ನ ಹೌದಪ್ಪ, ನಾವು ಕಬ್ಬು ಬೆಳೆದೇ ಇದ್ರೆ ನಮಗೆ ರೇಟ್ ನಿಶ್ಚಿತ ಸಿಗ್ತದೆ ಅನ್ನೋದು ತಿಳುವಳಿಕಿಲ್ಲ. ಕಬ್ಬು ಬೆಳೆದ ಕೇವಲ ನಾವು ದೇಶಕ್ಕೆ ಸಾರಾಯಿನ ಮತ್ತು ಜೊತೆಗೆ ಸಕ್ಕರೆ ರೋಗನ್ನು ಕೊಡ್ತಾ ಇದ್ವಿ ಅನ್ನೋದು ಅವ್ರ ಕಲ್ಪನೆ ಬರ್ತಾ ಇಲ್ಲ. ನಮಗೆ ದೊಡ್ಡ ಅಮೌಂಟ್ ಬರ್ತದೆ, ಅಷ್ಟೇ ಕಾಣ್ತಿರ್ತದೆ. ವರ್ಷದ ತನಕ ಹೋದ ಲಾಸ್ ಅವ್ರಿಗೆ ಕಂಡು ಬರೋದಿಲ್ಲ. ಅಂದ್ರೆ ರೈತರ ಅರ್ಥದಲ್ಲಿ ನಾವು ಮಾಡ್ಬೇಕಾಗಿದ್ದೀವಿ. ಅದು ರೈತರು ಒಕ್ಕಟ್ಟಿಲ್ಲ ಒಂದೇದು. ಎರಡನೇದು, ನಮ್ಮ ಸರ್ಕಾರಗಳಿಗೆ ಈ ಮಿಡ್ಲ್ ಮ್ಯಾನ್ನಿಂದ ಸಾಕಷ್ಟು ಪಾರ್ಟಿ ಫಂಡ್ ಬರೋದ್ರಿಂದಾಗೆ ಚುನಾವಣೆಗಳಲ್ಲಿ ಗೆಲ್ಲುವ ಸಲುವಾಗಿ ಅವ್ರು ಗೆಲ್ಲೋದು ಅಷ್ಟು ಮುಖ್ಯ ಇರ್ತದೆ. ನಂತರ ಅದು ಗೊತ್ತಿಲ್ಲ, ಅಧಿಕಾರ ಮುಖ್ಯ ಇರ್ತದೆ. ಆ ದಿಶೆಯಲ್ಲಿ ಒಂದು ಹೆಲ್ಪ್ ಆಗ್ತದೆ. ಮತ್ತು ಹೀಗಾಗಿ ರೈತರಿಗೆ ತೊಂದರೆ ಆಗ್ತಾ ನಡೆದದ. ಇವು 2,000 ರೂಪಾಯಿ ಕೊಟ್ಟು ನಾವು ದೊಡ್ಡ ಉಪಕಾರ ಮಾಡಿದ್ವಿ ಅಂತ ಇವರು ಠಾಮ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮತ್ತು ಪ್ರತಿ 4 ತಿಂಗಳೊಮ್ಮೆ ಈ ರೇಟ್ ಹೈಕ್ ಆಗ್ತಿರ್ತದೆ, ಇಳಿತಿರ್ತದೆ. ಅವೀಗ 9 ಕೋಟಿನೂ ಕೊಟ್ಟಿದ್ದಾರೆ. ಈಗ ಮುಂದಿನ ನೋಡ್ರಿ, ಮುಂದಿನ 3-4 ತಿಂಗಳ ನಂತರ ಕ್ಷೀಣಿಸ್ಬೋದು, 1 ಕೋಟಿ ಹೆಚ್ಚು ಕಡಿಮೆ ಆಗ್ಬೋದು. ಯಾಕೆ ಹಿಂಗೆ ಆಗ್ತದೆ ಇವತ್ತು ಅದು ಪ್ರಶ್ನೆ ಗೊತ್ತಿಲ್ಲ. ಅಷ್ಟು ಜನಸಂಖ್ಯೆ ಹೆಚ್ಚಾಗ್ತದೆ ಅಂತ ಇಲ್ಲ, ರೈತರು ರಾಜೀನಾಮೆ ಕೊಟ್ಟಿರ್ತಾರೆ ಅನ್ಸುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕೇಳೋದೇನು ಅಂತ ಅಂದ್ರೆ, MSP ಕೊಡೋದ್ರಿಂದ ಸರ್ಕಾರಕ್ಕೆ ಲಾಸ್ ಇದೆಯಾ ಸರ್? ಸರ್ಕಾರಕ್ಕೆ ಲಾಸ್ ಇಲ್ಲ, ಆದ್ರೆ ಕಂಡೀಷನ್ ಹಾಕೋದ್ರಿಂದಾಗಿ ಈ ವ್ಯಾಪಾರಿಗಳು ಅದನ್ನ ಕೊಡು ಸ್ಥಿತಿಯೊಳಗಿಲ್ಲ, ಕೊಡು ಮನಸ್ಸಿಲ್ಲ ಅವ್ರಿಗೆ. ಈಗ ಯಾರಿಗೆ ಬ್ಯಾಲೆನ್ಸ್ ಆದ್ರೆ ಹೆಚ್ಚಿನ ಲಾಭ, ಆದಷ್ಟು ನಮ್ಗೆ ಹೆಚ್ಚು ಲಾಭ ಬರ್ತದೆ. ಕಾನೂನು ಆದ್ರೆ ಯಾರಾದ್ರೂ ಒಬ್ಬ ರೈತ ಅವ್ರ ಮೇಲೆ ಕೇಸ್ ಹಾಕಿದ್ರೆ ಸ್ಟ್ಯಾಂಡ್ ಆಗ್ತದೆ, ಅದು ಕೊಡಬೇಕಾಗ್ತದೆ, ಶಿಕ್ಷೆ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಕಾನೂನು ಬೇಡ, ನೀವು ಬಾಯಲ್ಲಿ ಬೇಕಾದಷ್ಟು ಹೇಳ್ರಿ, ನಾವು ಕುಡಿದು ತೋರಿಸ್ತೀವಿ. ಯಾಕಂದ್ರೆ ರೈತ ಮಾರಾಟ ಮಾಡದೇ ಇದ್ದಂದ್ರೆ ಕಾಳು ಅವನಲ್ಲಿ ಉಳಿತಾವ, ಲಾಸ್ ಆಗ್ತದೆ. ಅದಕ್ಕೆ ಬಂದಷ್ಟು ಬರಲಪ್ಪ, ಕಡೆಗೆ ಇಷ್ಟಾದ್ರೂ ಉಳಿರಿ, ನಾವು ಉಳಿದ್ರೆ ಸಾಕಂದ್ರೆ ಕೊಟ್ಟು ಹೋಗ್ತಾನೆ ಪಾಪ ರೈತ. ಅದು ಹಿಡ್ಕೊಂಡು ಇದು ವೀಕ್ನೆಸ್ ಆಫ್ ದ ಈ ನಮ್ಮ ಪೀಸಂಟ್ ರೈತಂದು. ಅದಕ್ಕಾಗಿ ರೈತರನ್ನ ಈ ನಾನಾ ರೀತಿಯಿಂದ ಶೋಷಣೆ ಮಾಡುವಂಥ ಕೆಲಸಗಳನ್ನ ಎಲ್ಲ ಸರ್ಕಾರಗಳು ಮಾಡಿದಾವೆ. ಕೇವಲ ನೀವು ಇವತ್ತು ನಮ್ಮ ಮೋದಿ ಅವ್ರನ್ನ ಟೀಕೆ ಮಾಡ್ತೀನಿ ಅಂತ ತಿಳ್ಕೊಬೇಡ್ರಿ, ಹಿಂದಿನ ಸರ್ಕಾರಗಳು ಸಹ ಸಿದ್ಧ ಮಾಡಿದಾವೆ. ಅದಕ್ಕೆ MS ಸ್ವಾಮಿನಾಥನ್ ಆಯೋಗ ಏನು ಒಂದು ಸಲಹೆ ಕೊಟ್ಟದ, C2+2 ಅಂತೇಳಿ ಅದನ್ನ ಇಲ್ಲಿ ಮಾಡ್ಬೇಕಾಗಿದೆ. ಅದು ಬೇಕಾಗಿದೆ. ಅದನ್ನ ಮೊದಲು ಇವರು ತರ್ತಾನಂದವ್ರು ಮೋದಿಯವರು, ನಾವು ಮುಖ್ಯಮಂತ್ರಿ ಇದ್ದಾಗ 2014 ಪೂರ್ವದಲ್ಲೇ ಗುಜರಾತ್ ಮಿನಿಸ್ಟರ್ ಇದ್ದಾಗ, ಚೀಫ್ ಮಿನಿಸ್ಟರ್ ಇದ್ದಾಗ ನಾವು MS ಸ್ವಾಮಿನಾಥನ್ ಆಯೋಗದ ಶಿಫಾರಸನ್ನು ನಾನು ಅನುಷ್ಠಾನಗೊಳಿಸ್ತೀನಿ ಅಂತ ಹೇಳಿದವರು. ಇವತ್ತು ಮತ್ತೆ ಬರೆದುಕೊಂಡು ಸುಪ್ರೀಂ ಕೋರ್ಟ್ಗೆ ಅದು ಸಾಧ್ಯ ಇಲ್ಲ, ನಮ್ಗೆ ರೆಲೆವೆಂಟ್ ಇಲ್ಲ ಅಂತ. ಯಾಕಂದ್ರೆ ಈ ನಡುಕಿನ ವ್ಯಾಪಾರಸ್ಥರು, ಕಾರ್ಪೊರೇಟ್ಗಳ ಒತ್ತಡದಿಂದಾಗೆ ಮತ್ತು ನಮ್ಮ ಪಾರ್ಟಿ ಫಂಡ್ ಬರುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿ ಆಯ್ತು. ಬಟ್ ಇವತ್ತು ಸಹಿತ ರೈತರಲ್ಲಿ ಕಳಕಳಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ, ನೀವು ಒಂದಾಗ್ರಿ, ನಿಮ್ದು ಸರ್ಕಾರ ಆಗ್ತದೆ. ಯಾಕಂದ್ರೆ 60-70% ರೈತರು ಇದ್ದೀರಿ, ಆದ್ರೆ ಒಂದಾಗ್ತಾ ಇಲ್ಲ, ಸರಿಯಾದ ದಿಶೆಯಲ್ಲಿ ಹೋಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಈ ರಾಜಕಾರಣಿಗಳು ತಮಗೆ ಬೇಕಾದ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೊರಟಿದ್ದಾರೆ. ಸುಮ್ಮನೆ ಒಂದಿಷ್ಟು ಕೊಟ್ಟರೆ ಮಾಡಿ ಅಂತ ಹೇಳುವಂತ ಮಾಡ್ತಾ ಇದ್ದಾರೆ. ಬಟ್ ಇವತ್ತು ಮಾರ್ಕೆಟ್ದೊಳಗೆ
ನಮ್ಮ ಗೊಬ್ಬರ ರೇಟ್ ಆಗಲಿ, ಒಬ್ಬ ರೈತನ ಕೂಲಿ ಆಗಲಿ, ಇನ್ನೊಂದಾಗಲಿ, ಇವೆಲ್ಲನೂ ಹೈಕ್ ಇರೋದ್ರಿಂದ ಸಹಜವಾಗಿ